ಸೇರಿ ಕೆಲ ಪ್ರತಿಭಟನಾಕಾರರನ್ನ ಬ್ರೇಕ್ ನಂತರ ಅಖಾಡ ವೀಕೆಂಡ್ ಎಡಿಷನ್ಗೆ ಮತ್ತೆ ಸ್ವಾಗತ. ಈಗಾಗಲೇ ರಾಮ ಮಂದಿರದ ಸುತ್ತಲೂ ನಡೀತಾ ಇರುವಂತಹ ರಾಜಕೀಯದ ಚರ್ಚೆ ಹಾಗೂ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ನಡೀತಾ ಇರುವಂತಹ ರಾಜಕೀಯದಲ್ಲಿ ಯಾವ ವಿಷಯಗಳು ಬಹಳ ಮುಖ್ಯ ಆಗುತ್ತೆ, ರಾಜಕೀಯದ ಚರ್ಚೆಯಲ್ಲಿ ಯಾವುದು ಬಹಳ ಮುಖ್ಯವಾದಂತಹ ಸಮಸ್ಯೆಗಳಾಗಿರ್ತವೆ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆ ನಡೆಸ್ತಾ ಇದ್ವಿ. ಆಡಿಯನ್ಸ್ ಜೊತೆ ನಾನು ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಪಡ್ಕೊಳ್ತೀನಿ. ಅವರ ಅಭಿಪ್ರಾಯ ಪ್ರಕಾರವಾಗಿ ಯಾವ ಸ್ವರೂಪದಲ್ಲಿ ಈ ಬಾರಿಯ ಒಂದು ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ನಡೀತಾ ಇರುವಂತಹ ರಾಮ ಮಂದಿರದ ನಿರ್ಮಾಣ ಕಾರ್ಯ ಮುಗಿದಿದೆ, ಲೋಕಾರ್ಪಣೆಗೊಳ್ತಾ ಇದೆ. ಈ ಲೋಕಾರ್ಪಣೆಗೊಳ್ತಾ ಇರುವಂತಹ ಸಂದರ್ಭದಲ್ಲೇ ನಡೀತಾ ಇರುವಂತಹ ರಾಜಕೀಯದ ಚರ್ಚೆಗಳ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಏನು ಹೇಳ್ತೀರಿ ತಾವು? ಇದು 72 ವರ್ಷದಿಂದ ಕಾಂಗ್ರೆಸ್ ಆಡಳಿತ ಮಾಡಿದೆ. ಆದರೆ BJP ಬಂದ ಮೇಲೇ ಅದು ಬಂತಲ್ವಾ, ಅದು ಕ್ರೆಡಿಟ್ ಸೇರಬೇಕಾಗಿದ್ದು ಮೋದಿ ಅವರಿಗೆ. ಅದು ಕಾಂಗ್ರೆಸ್ನವ್ರು ಅವಾಗಿಂದ ಹೇಳ್ತಾ ಬಂದರು, ಅದು ಪೂರ್ತಿ ಅಡೆತಡೆ ತಂದಿದ್ದು ಪೂರ್ತಿ ಕಾಂಗ್ರೆಸ್ನವರು. ಆದರೆ ಬಂದಿರೋದು ಪೂರ್ತಿ ಮೋದಿ ಬಂದ ಮೇಲೆ ಅದು ಸಕ್ಸಸ್ ಆಗಿರೋದು. ಮತ್ತು ಅದು ನಮ್ಮ ಹಿಂದೂ ಸಂಘಟನೆ ಇದರಿಂದ ಇರೋದ್ರಿಂದ ಅದು ಹಿಂದೂಗಳದ ಧಾರ್ಮಿಕ ಕ್ಷೇತ್ರ, ಅದು ಅದನ್ನ ಬೇರೆ ರಾಜಕೀಯಕ್ಕೆ ತಗೊಂಡು ಹೋಗಬಾರ್ದು ಅಂತೇಳಿ ನಮ್ಮದು. ನಟರಾಜಗೌಡ್ರೆ, ಕಾಂಗ್ರೆಸ್ ಇದ್ದಾಗ ಅಡೆತಡೆಗಳು ಎದುರಾಗಿದ್ವು ಅಂತ ಹೇಳಿ ನೋಡಿ. ಈಗ 1949 ಮೂರ್ತಿ ಉದ್ಭವ ಆಗಿ ಅಲ್ಲಿ ಬಂದಂಥ ಸಮಸ್ಯೆ, ಅವಾಗ ಇನ್ನೂ BJP ಜನಸಂಘನೂ ಇರಲಿಲ್ಲ. ಆದರೆ ಈ ಸಮಸ್ಯೆ ಆವಾಗಲೇ 1949-50ರಲ್ಲಿ ಕೋರ್ಟ್ಗಳಿಗೆ ಹೋಗ್ತವೆ. 1950ರಲ್ಲಿ ಕೋರ್ಟ್ಗೆ ಹೋಗೋದು ಫಸ್ಟ್ ಟೈಮ್. ಅವಾಗ 2 ಪಿಟಿಷನ್ಗಳು ಹೋಗ್ತವೆ ಕೋರ್ಟ್ಗೆ. ಅಲ್ಲಿಂದ ಬಂದಂಥದ್ದು, ಅದು ಏನು ಒಂದಿನದಲ್ಲಿ ಏಕಾಏಕಿ ಆಗಿರುವಂಥದ್ದಲ್ಲ. ಇದು BJPನೇ ಇನ್ನೂ ಹುಟ್ಟಿರಲಿಲ್ಲ, ಜನಸಂಘನೂ ಹುಟ್ಟಿರಲಿಲ್ಲ. ಆ ಟೈಮಲ್ಲೇ ಯಾರು ಅದ್ರ ಮೇಲೆ ಆಸಕ್ತಿ ಇತ್ತು, ಭಾವನೆ ಇತ್ತು, ಅಲ್ಲಿ ಸ್ಥಳೀಯ ಜನಗಳು ಇದ್ದಾರಲ್ಲ, ಅವ್ರು ಹಾಕಿದಂಥದ್ದು ಕೋರ್ಟಲ್ಲಿ ಕೇಸ್ ಹಾಕಿರೋದು. ಅದು ಇಲ್ಲಿವರೆಗೂ ಬಂದು ಒಂದು ಇತ್ಯರ್ಥ ಆಗಿ ಇಲ್ಲಿಗೆ ಬಂದಿದೆ. BJP ಕ್ರೆಡಿಟ್ ಕೊಡ್ತೀವಿ, BJP ಕ್ರೆಡಿಟ್ ತಗೊಂತದೆ. ಈ ಕ್ರೆಡಿಟ್ ವಾರ್ಡಲ್ಲಿ ನಾವಿಲ್ಲ. ದೇಶ ಶಾಂತಿ ಸುವ್ಯವಸ್ಥೆಯಲ್ಲಿ ಇರಬೇಕು, ಭ್ರಾತೃತ್ವದಲ್ಲಿ ಇರಬೇಕು. ರಾಮನ ನಂಬುವಂಥವ್ರು ಕೋಟ್ಯಾಂತರ ಜನ ಇದ್ದಾರೆ, ಆಯ್ತಾ? ಇನ್ನೊಂದು ಧರ್ಮವನ್ನು ನಂಬೋರು ಕೋಟ್ಯಾಂತರ ಜನ ಇದ್ದಾರೆ. ಎಲ್ಲರೂ ಅನ್ಯೋನ್ಯತೆಯಿಂದ ಇರಬೇಕು. ಅದನ್ನು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ಬಿಟ್ಟಿಯಾಗಿದೆ. ಇನ್ನರೊಳಗೆ ಯಾವ ರೀತಿಯ ಭಿನ್ನ ರಾಗವಾಗಲಿ ಅಥವಾ ಬೇರೆದಾಗಲಿ ಉಳುಕನ್ನು ತಗೊಳ್ಳೋಕ್ಕೆ ಅಗತ್ಯ ಇಲ್ಲ, ಮತ್ತೆ ಅನಾವಶ್ಯಕ ಅದು. ಓಕೆ, ನನಗೊಂದು BJP ಅವ್ರ ಪ್ರಶ್ನೆ ಇದೆ. ನೀವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ, ಕಾಂಗ್ರೆಸ್ ಭ್ರಷ್ಟ ಪಕ್ಷ ಅಂತೆಲ್ಲ ಹೇಳ್ತಿದ್ರೆ, ಇದೇ ರಾಮ್ಲಲ್ಲ ಒಂದು ಲ್ಯಾಂಡ್ ತಗೋತಾರೆ ನಿಮ್ಮ ಟ್ರಸ್ಟಿಂದ, ಅಯೋಧ್ಯೆ ಟ್ರಸ್ಟಿಂದ ಲ್ಯಾಂಡ್ ತಗೋತಾರೆ. ನಿಮ್ಮ ಅನಿಲ್ ಕುಮಾರ್ BJP MLA ಅವರೇ ಅಲ್ಲಿನ ಟ್ರಸ್ಟಿ ಆಗಿರ್ತಾರೆ. 7-5ಕ್ಕೆ ಅದೇ ಲ್ಯಾಂಡ್ನ ಒಬ್ಬರಿಂದ ಪರ್ಚೇಸ್ ಮಾಡ್ತಾರೆ 2 ಕೋಟಿಗೆ. 7-10ಕ್ಕೆ ಅದೇ ಲ್ಯಾಂಡ್ನ ಟ್ರಸ್ಟ್ ಅವ್ರು ಖರೀದಿ ಮಾಡ್ತಾರೆ 18.25 ಕೋಟಿಗೆ. 5 ನಿಮಿಷದಲ್ಲಿ ಆ ಲ್ಯಾಂಡ್ ಮೇಲೆ 16.25 ಕೋಟಿ ಜಾಸ್ತಿ ಹೇಗಾಯಿತು? ಅಲ್ಲಿ ಕರಪ್ಷನ್ ಆಗ್ದಿದ್ದು ಹೇಗೆ ಸಾಧ್ಯ? ಅದ್ಮೇಲೆ ನೀವು ಏನಾದ್ರು ಕ್ರಮ ತಗೊಂಡ್ರ? ಯಾಕೆ ಅದನ್ನು ಮುಚ್ಚಾಕ್ಬಿಟ್ರಿ? ನೋಡಿ, ನಾವು ಮುಚ್ಚಾಕೋದಲ್ಲ. ಫಸ್ಟ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ AAP ಬಗ್ಗೆ ಮಾತಾಡ್ಬೇಕು. ನಾನು ಕರಪ್ಷನ್ ಬಗ್ಗೆ ವಿಷಯ ಎತ್ತಿದ್ದೀರಾ ನೀವು ಈ ವಿಷಯ ಲ್ಯಾಂಡ್ ವಿಷಯ ಹೇಳಿದ್ರಲ್ಲ ನೀವು, ಇದೆಲ್ಲ ಆಲ್ರೆಡಿ ಕೋರ್ಟ್ನಲ್ಲಿ ಏನೇನಾಗಬೇಕೋ ತೀರ್ಮಾನ ಆಗಿ ಎಲ್ಲ ಮುಗಿದಂಥ ವಿಚಾರ ಇದು. ಇದನ್ನ ಮತ್ತೆ ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ಮುಗಿದೋಗೇನೆ ಇವತ್ತು ರಾಮ ಮಂದಿರ ಕಟ್ಟಿ ಇದು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಅಲ್ಲ ಒಂದ್ ನಿಮಿಷ, ನೋಡಿ, ಅಡಿಷನಲ್ ಲ್ಯಾಂಡ್ ಆಗ್ಲಿ, ಅದೇ ಅಡಿಷನಲ್ ಲ್ಯಾಂಡ್ ಆಗ್ಲಿ, ಇನ್ನೊಂದು ಲ್ಯಾಂಡ್ ಆಗ್ಲಿ, ಆಯ್ತಲ್ಲ, ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋ ಪ್ರಮೇಯನೇ ಬರಲ್ಲ. ಇಲ್ಲಿ ಬರ್ತಾ ಇರೋದು ಕೇಳಿ ಭ್ರಷ್ಟಾಚಾರ ಕೇಳಿ. ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರ ವಿರುದ್ಧ ಅಲ್ಲ ನಿಮ್ಮ ನೈತಿಕತೆ ಬಗ್ಗೆ ಮಾತಾಡಬೇಕು. ನೀವು ಪ್ರಶ್ನೆ ನೈತಿಕತೆ ಇದೆಯಾ ಅಂತ ನಾನು ಕೇಳ್ಬೇಕು. ವಾಪಸ್ ಇರಿ. ಆಮ್ ಆದ್ಮಿ ಪಕ್ಷಕ್ಕೆ ಈ ಪ್ರಶ್ನೆ ಕೇಳುವಂತ ನೈತಿಕತೆನೇ ಇಲ್ಲ. ಅಲ್ಲ, ಸ್ವಲ್ಪ ಕೇಳ್ರಿ, ಆಯ್ತು. ನಾನು ಕೇಸ್ ಹಾಕಿದಿರಾ? ನೀವು ಯಾರು ಕೇಸ್ ಹಾಕಿದ್? ನೀವು ಕೇಸ್ ಹಾಕಿದ್ರ ಅದ್ರ ಮೇಲೆ? ಹಾಕಿದ್ರ ಕೇಸ್? ಯಾಕೆ ಹಾಕಿಲ್ಲ ಕೇಸು? ಈ ತರ ಕರಪ್ಷನ್ ಆಗಿದೆ, ಯಾಕೆ ಕೇಸ್ ಹಾಕಿಲ್ಲ ನೀವು? ಯಾವ ಡಿಪಾರ್ಟ್ಮೆಂಟ್ ಇವಾಗ ಇಂಡಿಪೆಂಡೆಂಟ್ ಕೆಲಸ ಮಾಡುತ್ತೆ? ಎಲ್ಲ ಡಿಪಾರ್ಟ್ಮೆಂಟ್ ಇದನ್ನೇ ಹೇಳೋದು, ಗಾಳಿ ಗೊಂಡೊಡೆಯೋದು ಅಂತ ಹೇಳಿ. ಕಂಟಿನ್ಯೂ ಮಾಡಿ. ಈಗ ಅವ್ರಿಗೆ ಇರ್ತಿರುವಂತದ್ದು ನೇರವಾದ ಪ್ರಶ್ನೆ. BJP MLA ಇದರಲ್ಲಿ ಇನ್ವಾಲ್ವ್ ಆಗಿದ್ರು, ಹಂಗಾಗಿ ಹೆಂಗೆ ಅಲ್ಲಿ ಹೋಯ್ತು, ಅಷ್ಟು ಅಮೌಂಟ್ ಹೆಂಗ್ ಜಾಸ್ತಿ ಆಯ್ತು, ಪರ್ಚೇಸಿಂಗ್ ಟೈಮ್ ಅಲ್ಲಿ 17 ಕೋಟಿ ರೂಪಾಯಿ ಜಾಸ್ತಿ ಯಾಕಾಯ್ತು ಅನ್ನೋಂತ ಪ್ರಶ್ನೆ. ಇಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅಲ್ಲಿ ರಾಮನ ಹೆಸರಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿಲ್ಲ, ಅದು ಶುದ್ಧ ಸುಳ್ಳು. ಆಮ್ ಆದ್ಮಿ ಪಕ್ಷದವರು ಕಾಂಗ್ರೆಸ್ ಅವರು ಮಾಡ್ತಿರೋ ಆರೋಪ. ಅಷ್ಟಿದ್ರೆ ಕೋರ್ಟ್ ನಲ್ಲಿ ಕೇಸ್ ಹಾಕ್ಲಿ, ಇವ್ರ ಹತ್ರ ಪೇಪರ್ ಇದೆಲ್ಲ, ಯಾರನ್ನು ತಡಿತಾ ಇರೋದು? ನಮ್ಮನ್ನ ನಂಬೇಡ್ರಪ್ಪ, ಜುಡಿಷಿಯರಿ ನಂಬ್ತಿರತಾನೆ ನೀವು. ಹಾಕಿ ಕೇಸು, ಯಾಕೆ ಸುಮ್ಮನೆ ಇದೀರಾ? ಅಧಿಕಾರಕ್ಕೆ ಬಂದ ತಕ್ಷಣ ಇವರು
ಶೀಲಾ ದೀಕ್ಷಿತ್ ಅವ್ರನ್ನ ಜೈಲ್ಗೆ ಹಾಕ್ತಿವಿ ಅಂತ ಹೇಳಿದ್ರು ಭ್ರಷ್ಟಾಚಾರದಲ್ಲಿ. ಡೆಲ್ಲಿನಲ್ಲಿ ಇದೇ ಪ್ರತಿಭಟನೆ ಮಾಡ್ಬೇಕಾರೆ ಪಾಪ ಅವ್ರು ಇವತ್ತಿಲ್ಲ, ಅವ್ರನ್ನ ಹಾಕಿದ್ರೆ ಅವ್ರು ಜೈಲಿಗೆ ಇವ್ರ ಕೈಲಿ ಹಾಕಕ್ಕಾಗ್ಲಿಲ್ಲ. ಮತ್ತೆ ಸೋನಿಯಾ ಗಾಂಧಿ ಅವ್ರನ್ನ ಜೈಲ್ಗೆ ಹಾಕ್ತೀನಿ ಅಂತ ಹೇಳಿದ್ರು, ಇವತ್ತಿನವರೆಗೂ ಆಗಕ್ಕಾಗಲ್ಲ. ತಿರ್ಗಾ ಅವ್ರ ಜೊತೆ ಕೈ ಜೋಡಿಸ್ಕೊಂಡಿವ್ರು, ಇವತ್ತು ಅಧಿಕಾರ ಮಾಡ್ತಾ ಇದ್ದಾರೆ. ರಾಜಕೀಯ ಬಗ್ಗೆ ಮತ್ತೆ ಬೇರೆ ಟೈಮ್ಗಳಲ್ಲಿ ಮಾತಾಡೋಣ. ತಮ್ಮ ಪ್ರಶ್ನೆ. ಓಕೆ ತಮ್ಮ ಪ್ರಶ್ನೆ ಸರ್. ಈಗ ರಾಮ ಮಂದಿರದ ಜಡ್ಜ್ಮೆಂಟ್ ಕೊಟ್ರಲ್ಲ, ಆ ಜಡ್ಜ್ ಹೆಸರೇನು ಸರ್? ರಂಜನ್ ಗೊಗಾಯ್ ಅಂದ್ಬಿಟ್ಟು. ಅವ್ರಿಗೆ ಏನಾಗಿದ್ದಾರೆ ಸರ್? ಈಗ ಅವರು ಜಡ್ಜ್ಮೆಂಟ್ ಕೊಟ್ಟು ಒಂದು 15 ದಿನದೊಳಗಡೆ ರಾಜ್ಯಸಭಾ ಸದಸ್ಯರಾಗ್ತಾರೆ. ಹೆಂಗೆ ಸರ್ ಅದು? ನಾನು ರಾಮ ಮಂದಿರ ವಿರುದ್ಧ ಆಗಲಿ ಬೇರೆ ಯಾವುದೇ ರಾಜಕೀಯ ಪಕ್ಷದ ವಿರುದ್ಧವಾಗಿ ಹೇಳ್ತಾ ಇಲ್ಲ. ವಾಸ್ತವ ಇವತ್ತೇನು ನಡೀತಿದೆ ನೈಜ ಸಂಗತಿ ಅದನ್ನು ಹೇಳ್ತಾ ಇದ್ದೀನಿ. ಅವರು 15 ದಿವಸದಲ್ಲಿ VRS ತೊಗೊಂಡು ರಾಜ್ಯಸಭಾ ಮೆಂಬರ್ ಆದರು. ಯಾಕೆ? ಹೆಂಗೆ? ಎಲ್ಲ ಒತ್ತಡ ತಂತ್ರ ಮತ್ತು ಆಸೆ ತೋರಿಸಿ ಇದೆಲ್ಲ ಕಾನೂನು ಕೈನಲ್ಲಿ ಇಟ್ಕೊಂಡಿದ್ದಾರಲ್ಲ. ಆಮೇಲೆ ಅವ್ರು ನಟರಾಜ್ ಗೌಡ್ರು ಹೇಳಿದ್ರು 1949ರಲ್ಲಿ ರಾಮಲಾಲ ವಿಗ್ರಹನ ಪಾಳು ಬಿದ್ದ ಆ ಕಟ್ಟಡದೊಳಗಡೆ ಇಡೋದಕ್ಕೆ ಅನುಮತಿ ಯಾರು ಕೊಟ್ಟಿದ್ದ? ನೆಹರು ಅವರು. ಯಾವ ಪಕ್ಷ ಅವರು? ಕಾಂಗ್ರೆಸ್ಸು. 1989ರಲ್ಲಿ ರಾಮಶಿಲಾ ಪೂಜೆ ಮಾಡಿದ್ರು. ಎಲ್ಲ ಗಲ್ಲಿ ಗಲ್ಲಿ ಹಳ್ಳಿ ಹಳ್ಳಿ ಗ್ರಾಮದಲ್ಲೆಲ್ಲ ಇಟ್ಟಿಗೆ ತೊಗೊಂಡೋದ್ರು. ಆವಾಗ ಅನುಮತಿ ಕೊಟ್ಟಿದ್ದು ಯಾರು? ರಾಜೀವ್ ಗಾಂಧಿಯವರು, ಕಾಂಗ್ರೆಸ್ ಪಕ್ಷ. ಆಮೇಲೆ 1992ರಲ್ಲಿ ಆ ಗುಮ್ಟ ಹೊಡೆಯೋದಕ್ಕೆ ಅನುಮತಿ ಸಿಕ್ತು. ಅಂದರೆ ಲೀಗಲ್ ಆಗಲ್ಲ ಹೇಳ್ತಾ ಇರೋದು. ಆವಾಗ ಯಾರಿದ್ರು? PV ನರಸಿಂಹರಾವ್. ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ಇವ್ರ ಥರನೇ ಸರ್ವಾಧಿಕಾರಿಯಾಗಿ ಅವರು ಮಾಡಿದರೆ ಇವತ್ತು ರಾಮ ಮಂದಿರ ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ಇದಿಷ್ಟು ಕ್ರೆಡಿಟ್ ಹೋಗ್ಬೇಕಾಗಿರೋದು ಕಾಂಗ್ರೆಸ್ಗೆ. ಆ ಪಕ್ಷದವ್ರಿಗೆ ಗೊತ್ತಿಲ್ಲ ಇದು. ಅರೆ ನಾನು ಇವ್ರ ಪರವಾಗಿ ಅವ್ರ ಪರವಾಗಿ ಹೇಳ್ತಿಲ್ಲ, ವಾಸ್ತವ. ಮನುಷ್ಯರೇ ಅಲ್ಲ, ಕಾಂಗ್ರೆಸ್ನವರ ಧೋರಣೆ ಹೇಗಿದೆ ಅಂದ್ರೆ, ಹಿಂದೂಗಳಿಗೆ ಒಂದು ಚಿಕ್ಕದೊಂದು ಗುಡಿಸಲು ಕಟ್ಬಿಟ್ಟು ರಾಮ ಮಂದಿರ ಇಡ್ತೀವಿ, ಅಲ್ಪಸಂಖ್ಯಾತರಿಗೆ ಒಂದು ದೊಡ್ಡ ಮಸೀದಿ ಕಟ್ಕೊಡ್ತೀವಿ, ಇದೇ ನಮ್ಮ ಧೋರಣೆ ಅನ್ನೋ ತರ ಇದೆ. ಇದವ್ರ ಸಾಧನೆ ಅಂತ ಆದ್ರೆ, ಇದವ್ರ ಸಾಧನೆ ಅಂತ ಅನ್ಕೊಂಡ್ರೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲ, ಒಬ್ಬ ಜನ ಮಾತಾಡೋದು ಕೂಡ ನೀವು ಸಹಿಸಬಹುದು. ಬಿಜೆಪಿಗರು ಜನ ಮಾತಾಡೋದು ಬಿಜೆಪಿ ಸಹಿಸಬಹುದು. ಸಾಧನೆ ಅಂತ ಅನ್ಕೊಂಡ್ರೆ, ಇದೇ ಅವರ ಸಾಧನೆ ಅಂತ ಅನ್ಕೊಂಡ್ರೆ ಅವ್ರು ಅನ್ಕೊಳ್ಳಿ ಅದೇ ಅವ್ರ ಸಾಧನೆ ಅಂತ ಹೇಳ್ಬಿಟ್ಟು. ನಮ್ ಕೈಲಿ ಇಷ್ಟೇ, ನಾವು ಸಣ್ಣ ಕೆಲವು ವಿಷಯಗಳು ಆಡಳಿತಾತ್ಮಕವಾಗಿ 1949 ಆಗ್ಲಿ, ಅವರು ರಾಜೀವ್ ಗಾಂಧಿ ಟೈಮಲ್ಲಿ ಆಡಳಿತಾತ್ಮಕವಾಗಿ ತೀರ್ಮಾನಗಳಾಗಿರ್ತವೆ. ನಾವು ಅದನ್ನು ರಾಜಕೀಯಕ್ಕಾಗಿ ಒಂದು ಪಕ್ಷಕ್ಕಾಗಿ ಉಪಯೋಗಿಸುವಂತದ್ದು ಅಕ್ಷಮ್ಯ ಅಪರಾಧ ಆಗುತ್ತೆ. ಬಿಜೆಪಿ ಆ ಕೆಲಸ ಮಾಡ್ತಾರೆ. ನಾವು ನೋಡಿ, ಧರ್ಮವನ್ನ ದೇವರನ್ನ ರಾಜಕೀಯಕ್ಕಾಗಿ ತಗೊಂಬಾರದು. ರಾಜಕೀಯ ಮಾಡಬೇಕಾದ್ರು ಜನಗಳ ಹಿತಕ್ಕಾಗಿ, ಜನಗಳ ಅಭಿವೃದ್ಧಿಗಾಗಿ, ಡೆವಲಪ್ಮೆಂಟ್ಗಾಗಿ, ಎಜುಕೇಶನ್ನು, ಹೋಮು, ಅವರ ಲೈಫು, ಜಾಬು, ಇಂಥವಕ್ಕೆ ನಾವು ಮಾತಾಡ್ಬೇಕೆ ಹೊರತು ರಾಜಕೀಯ ಪಕ್ಷಗಳು ಅವ್ರು ಮಾಡಬಾರ್ದು. ಇನ್ನು ಮಿಕ್ಕಿದ ರಾಮ ಮಂದಿರ ಟ್ರಸ್ಟ್ ಇದೆ, ಅವ್ರು ಮಾಡ್ಕೊಂತಾರೆ. ಇವರು ಧರ್ಮಕ್ಕೋಸ್ಕರ ರಾಜಕಾರಣ ಮಾಡ್ಕೊಂಡ್ ಬಂದಿಲ್ಲ. 47ರಿಂದ ಅಭಿವೃದ್ಧಿಗೋಸ್ಕರ ಮಾಡ್ಕೊಂಡ್ ಬರ್ತೀನಿ ಅಂತ ಅಂದ್ರಲ್ಲಪ್ಪ. ಹಾಗಾದ್ರೆ 47ರಿಂದ 91 44 ವರ್ಷದಲ್ಲಿ ಇವ್ರು ಮಾಡಿದಂತ ಅಭಿವೃದ್ಧಿ ಇದ್ರೂ ಸಹ ಏನಕ್ಕಪ್ಪ ದೇಶ ಚಿನ್ನ ತಗೊಂಡೋಗಿ ಲಂಡನ್ ನಲ್ಲಿ ಅಡ ಇಟ್ಬಿಟ್ಟು ಸಾಲ ನಡೆಸುವಂತ ಪರಿಸ್ಥಿತಿ ತಂದ್ರು? ಇದೇನೆ ಅವ್ರು ಮಾಡಿದ ಅಭಿವೃದ್ಧಿ ಆಗಲ್ಲ. 1000 ವರ್ಷಗಳ ಬಡತನ, ಅದು 200 ವರ್ಷಗಳ ಲೂಟಿ, ಬ್ರಿಟಿಷರ ಲೂಟಿ. ಅರ್ಥ ಆಗಲ್ಲ. ದೇಶದಲ್ಲಿ 6 ಲಕ್ಷ ಹಳ್ಳಿಗಳಿಗೆ ರಸ್ತೆ, ನೀರು, ಒಳಚರಂಡಿ, ಶಿಕ್ಷಣ, ಆರೋಗ್ಯ ಕೊಟ್ಟಿದ್ದು ಕಾಂಗ್ರೆಸ್. ಆ ಹೆಮ್ಮೆ ನಮಗಿದೆ. ಬಿಜೆಪಿಗರಿಗೆ ಅಭಿವೃದ್ಧಿ ಅರ್ಥ ಆಗಲ್ಲ. ಕಾಮಾಲೆಗೆ ಹಳದಿ ಅಂತ ಕಾಣೋದು ಬಿಜೆಪಿ ಅಭಿವೃದ್ಧಿ ಅರ್ಥ ಆಗಲ್ಲ. 8% ಶಿಕ್ಷಣ 80% ಬಿಜೆಪಿಯಿಂದ ಬಂದ ಕಾಂಗ್ರೆಸ್ ಮಾಡಿದ್ದು. ನಾವು ಕಟ್ಟಿದ್ದು IIT, IIM, ಏಮ್ಸ್ ಇವು ನಾವು ಕಟ್ಟಿದ್ದು ವಿದ್ಯುತ್ಗಾರಗಳು, ವಿದ್ಯುತ್ ಕಂಪನಿಗಳು, ಅಣೆಕಟ್ಟುಗಳು ನಾವು ಕಟ್ಟಿದ್ವಿ, ಯೂನಿವರ್ಸಿಟಿ ನಾವು ಕಟ್ಟಿದ್ವಿ. ನಿಮ್ ತರ ರಾಜಕೀಯ ನಾವು ಈ ತರ ಮಾಡ್ತಾ ಇಲ್ಲ. ನಾವು ಮಾಡ್ಬೇಕಾದ್ರೆ ಜನಗಳ ಬದುಕು ಮುಖ್ಯ. ಈ ಅಂಕಿಅಂಶದ ಬಗ್ಗೆ ಮೋಹನ್ ವಿಶ್ವ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ, ಆರ್ಥಿಕತೆದ್ದು. 93ಯಲ್ಲಿ ಎಷ್ಟರಲ್ಲಿ ಇತ್ತು ಅಂತ ಒಂದು ಸ್ಥಾನವನ್ನು ಹೇಳ್ತೀರಾ? ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿತ್ತು? 2004ರಲ್ಲಿ ಎಷ್ಟನೇ ಸ್ಥಾನದಲ್ಲಿತ್ತು? 2014ಕ್ಕೆ ಎಷ್ಟನೇ ಸ್ಥಾನದಲ್ಲಿತ್ತು? 2024ಕ್ಕೆ ಈಗ ಎಷ್ಟನೇ ಸ್ಥಾನಕ್ಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ಹೇಳ್ಬೋದು. ಯಾಕಂದ್ರೆ ಡೇಟಾವನ್ನು ನೋಡ್ಕೊಂಡಾಗ ರಾಜಕೀಯದ ಉದ್ದೇಶಕ್ಕಾಗಿ ಕೇಳುವಂತದ್ದು ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ನಿಮ್ಮ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಆದರೆ ಬೆಳವಣಿಗೆಯ ರೇಟ್ ಅನ್ನ ನೋಡ್ಬೇಕಾಗಿರುವಂತ ಮಾನದಂಡಗಳು ತಮಗೂ ಕೂಡ ನನಗಿಂತ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ಬಹುಶಃ ತಾವು ಕೂಡ ಹೇಳ್ಬೋದು. ನಿಮ್ ಪ್ರಕಾರ ರಾಮ ಮಂದಿರದ ರಾಮ ಮಂದಿರ ಇವತ್ತಿಗೂ ಕಾಂಗ್ರೆಸ್ನವರು ಅದನ್ನ ಶ್ರದ್ಧಾ ಕೇಂದ್ರ ಅಂತ ಹೇಳ್ತಿದ್ರೆ ಹೊರತು ರಾಮ ಮಂದಿರ ಅಂತ ಅವ್ರ ಬಾಯಲ್ಲಿ ಬಂದಿಲ್ಲ. ಅದು ನನ್ನ ಮೊದಲನೇ ಪ್ರಶ್ನೆ. ಇನ್ನೊಂದು, ಕಾಂಗ್ರೆಸ್ ಅದನ್ನ ನಾವು ಧೋರಣೆ ಮಾಡ್ಲಿಲ್ಲ, ವಿರೋಧ ಮಾಡ್ಲಿಲ್ಲ ಅಂತಾರಲ್ವಾ. ಕಪಿಲ್ ಸಿಬಲ್ ಕಾಂಗ್ರೆಸ್ ಮುಖಂಡನ ಹೌದಾ ಅಲ್ವಾ? ಇಷ್ಟೆಲ್ಲ ವಿವಾದಕ್ಕೆ ಅಡ್ಡ ನಿಂತಿದ್ದು ಅವರೇ ತಾನೆ.
ಈ ಕಾಂಗ್ರೆಸ್ ಅದನ್ನು ವಿರೋಧ ಮಾಡಿಲ್ವಾ? ಇವಾಗ ಜೋಡೋ ಯಾತ್ರೆಗೆ ಇವರು ರಾಹುಲ್ ಗಾಂಧಿ ಬರಲಿಲ್ಲ ಅಂದರೆ ಅದೇನೋ ಅಂಥ ದೊಡ್ಡ ವಿಶೇಷ ಅಲ್ಲ ಅಂತಾರಲ್ವಾ? ಯಾಕೆ ಬರಲಿಲ್ಲ ಅವರು? ಇವತ್ತಿಗೂ ಬರ್ತೀನಿ ಅಂತಲೂ ಹೇಳ್ತಾ ಇಲ್ಲ, ಅಥವಾ ನಮ್ಮವ್ರು ಯಾರೋ ಒಬ್ರು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತನೋ ಅವ್ರ ಪರ್ಸೆಪ್ಷನ್ ಇಲ್ವೇ ಇಲ್ಲ. ಯಾಕಂದ್ರೆ ಅವ್ರು ಎಲ್ಲೋ ಮುಸ್ಲಿಂ ವೋಟ್ ಬ್ಯಾಂಕ್ ಕಟ್ಟಾಕ್ಬಿಟ್ರೆ ಅದೊಂದು ಅವ್ರ ಸಮಸ್ಯೆ ಇದೆ. ಮತ್ತೆ ಇನ್ನೊಂದು ಹೇಳಿದ್ರು ಅವರು, ಜೋಡೋ ಯಾತ್ರೆ ಮಾಡಿದ್ವಿ ಅಂತ. ಇಂಡಿಯಾ ಎಲ್ಲಿ ಬ್ರೇಕ್ ಆಗಿತ್ತು ಜೋಡೋ ಯಾತ್ರೆ ಮಾಡಕ್ಕೆ? ಈಗ 4,000 ಕಿಲೋಮೀಟರ್ ನಡೆದ್ರಲ್ವ ಅವರು. PM ಆಗೋದಕ್ಕೆ 4,000 ಕಿಲೋಮೀಟರ್ ನಡಿಬೇಕಾಗಿಲ್ಲ. ಅವ್ರು ಬೇಕಾದ್ರೆ ಒಂದು ಒಳ್ಳೆ ಫಿಟ್ನೆಸ್ ಟ್ರೈನರ್ ಆಗ್ಬೋದು, PM ಆಗೋ ಕ್ಯಾಂಡಿಡೇಟ್ ಅಲ್ಲ ಸರ್ ಅವರು. ಓಕೆ, ನಟರಾಜ್ ಗೌಡ್ರೆ, ನೀವು ಶ್ರದ್ಧಾ ಕೇಂದ್ರ ಅಂತ ಹೇಳ್ತಿದ್ರಿ ಹೊರತು ಮಂದಿರ ಅಂತ ಹೇಳೋದಕ್ಕೆ ನಿಮ್ಗೆ ಆಗೋದಿಲ್ಲ ನಿಮ್ಗೆ ಇಲ್ಲ, ನಾನೇ ರಾಮ ಮಂದಿರನೇ ಶ್ರದ್ಧಾ ಕೇಂದ್ರ ಅಂದೆ, ಭಕ್ತಿ ಕೇಂದ್ರ ಅಂದೆ. ಅದರೊಳಗೆ ತಪ್ಪು ಹುಡ್ಕುವಂತ ವಿಷಯನೇ ಅಲ್ಲ. ರಾಮ ಮಂದಿರನೇ ಅದು, ರಾಮ ಮಂದಿರನೇ ಅದು. ಆಮೇಲೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಭಾರತ್ ಜೋಡೋ ಹೆಂಗಿತ್ತು, ಯಾಕೆ ಮಾಡ್ಬೇಕಾಗಿತ್ತು, ತೋಡೋ ಆಗಿತ್ತಾ ಅಂತ. ತೋಡೋ ಬಿಜೆಪಿ ಬಂದ ಮೇಲೆ ತೋಡೋ ಆಗಿದೆ. ಯಾಕಾಯ್ತು? ಒತ್ತಾಯ ಪೂರ್ವಕವಾಗಿ ನಮ್ಮ ಮೇಲೆ ಹಿಂದಿ ಏರ್ತಾ ಇದ್ದಾರೆ, ಒತ್ತಾಯ ಪೂರ್ವಕವಾಗಿ ನಮ್ಮ ಮೇಲೆ ಸಂಸ್ಕೃತ ಏರ್ತಾ ಇದ್ದಾರೆ. ಇದು ಪರಿಸ್ಥಿತಿ ದೇಶದಲ್ಲಿ. ಅಂದ್ರೆ ಭಾಷಾವಾರು ಇವರು ನಮ್ಮನ್ನ 2ನೇ ದರ್ಜೆಯ ಜನಗಳಾಗಿ ನೋಡ್ತಾ ಇದ್ದಾರೆ. ಆಮೇಲೆ ನಮ್ಮಿಂದ ಇಲ್ಲಿಂದ ತೆರಿಗೆ ತಗೊಂಡೋಗ್ತಾರೆ, ತೆರಿಗೆಯಿಂದ ನಮಗೆ ವಾಪಸ್ ಬರ್ತಾ ಇಲ್ಲ, ಯಾವುದೇ ಯೋಜನೆಗಳು ಬರ್ತಾ ಇಲ್ಲ. ಕಳೆದ 9.5 ವರ್ಷಗಳಲ್ಲಿ ಕರ್ನಾಟಕಕ್ಕೆ ಸುಮಾರು 70-80 ಸಾವಿರ ಕೋಟಿ ರೂಪಾಯಿ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಬರಬೇಕಾಗಿತ್ತು, ಬಂದಿಲ್ಲ. ನೀವು 2014 ಮುಂಚೆ ನೀವು ನೋಡ್ಬೋದು JN ಅಂತ ಎಲ್ಲಾ ಬಸ್ಗಳ ಮೇಲೂ JN. ನೀವು ಬೆಂಗಳೂರಲ್ಲಿ ಯಾವುದೇ ದೊಡ್ಡ ಬಸ್ ಸ್ಟಾಪ್ ನೋಡಿ JN ಅಂತ ಅವಾಗ ಇರ್ತಾ ಇತ್ತು. 2014 ಆದ್ಮೇಲೆ ಎಲ್ಲಪ್ಪ JN? ಅದ್ರ ಹೆಸರು ಚೇಂಜ್ ಮಾಡಿದ್ರು, ಜವಾಹರ್ಲಾಲ್ ಬದಲು ಅಟಲ್ ಅಂತ ಹಾಕಿದ್ರು. ಬಟ್ ಒಂದೂ ಇಲ್ಲ, ಯಾವ ಯೋಜನೆಗಳು ಬರ್ತಾ ಇಲ್ಲ. ಇದು ರಾಜ್ಯಗಳಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ, ಅಸಮಾಧಾನ ಅನ್ನೋದು ಇಡೀ ದೇಶದಲ್ಲಿ ಬಿತ್ತರಿಸ್ತಾ ಇದೆ. ಈಗ ವಿವಿಧತೆ ಇತ್ತಲ್ಲ, ಆ ವಿವಿಧತೆಯನ್ನು ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಭಾಷೆ, ಒಂದು ಸಂಸ್ಕೃತಿ, ಒಂದು ಕಲ್ಚರ್, ಅದಲ್ಲ ದೇಶ ಅಂದ್ರೆ. ಬಹು ಭಾಷೆ, ಬಹು ಸಂಸ್ಕೃತಿ, ಬಹು ಪರಂಪರೆ, ಬಹು ಕಲ್ಚರ್ ಇದೆ, ಬಹು ಧರ್ಮ ಇದೆ. ಅದನ್ನ ಬಿಜೆಪಿ ನೋಡ್ತಾ ಇಲ್ಲ. ಅದನ್ನ ದಬ್ಬಾಳಿಕೆಯಲ್ಲಿ ಎಲ್ಲ ಒತ್ತಡಕ್ಕೆ ಅಳಿಸ್ಲಾಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಎಸ್, ಅಖಾಡದಲ್ಲಿ ನಾವು ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಕರೆದೊಯ್ದ್ರು